ತಿರಸ್ಕಾರ ಯಾರು ಮಾಡಿಲ್ಲ, ಯಾರಿಗೆ ಅವಮಾನ ಮಾಡಿಲ್ಲ. ಅದೇನು ಏನು ಅವ್ರು ಅವನೇನು ಮಾಡಿಲ್ಲ, ತಿರಸ್ಕಾರ ಇಲ್ಲ ಮಾಡಿಲ್ಲ, ಬಂದಿಲ್ಲ. ಪಾಪ ಅದ್ವಾನಿಗೆ ಕೊಟ್ಟಿಲ್ರಿ ಪಾಪ ರಾಮ ಮಂದಿರ ಹೇಳ್ಲಕ್ಕ. ಅದ್ವಾನಿ ಎಷ್ಟು ಹೈರಾಣ ಆಗಿ ಬಿಜೆಪಿಗೆ ಬರ್ಲಕ್ಕ ಕಾರಣ, ರಾಮ ಮಂದಿರ ಆಗ್ಲಕ್ಕ ಕಾರಣ. ಪಾಪ ಅವನ ಕೈಲಿ ಉದ್ಘಾಟನೆ ಮಾಡ್ಸೋದು ಬಿಟ್ಟು ಚಲೋ ಅದ, ಒಳ್ಳೆ ಕೆಲಸ ಅದ. ಅದ್ರ ಜೊತೆ ರೈತರ ಬಗ್ಗೆ ನೋಡ್ರಿ, ಕೂಲಿ ಕಾರ್ಮಿಕರ ಬಗ್ಗೆ ನೋಡ್ರಿ. ರಾಮ ಮಂದಿರಲಿಂದ ನಮ್ಗೆ ಯಾರಿಗೆ ಬಡವರಿಗೆ ಹೊಟ್ಟೆ ತುಂಬಲ್ಲ, ಮಾಡ್ರಿ. ಅದ್ರ ಬಗ್ಗೆ ವಿರೋಧ ಕೇಳ್ರಿ. ಅದ್ರ ಬಗ್ಗೆ ಇಲ್ಲ. ಏನ್ ಮಾಡ್ಯದ ಕಾಂಗ್ರೆಸ್ ಅಂತ ಕೇಳ್ತಾರೆ. ರಾಮ ಮಂದಿರ ಮಾಡಿಲ್ಲ ನಾವು. ನನಗೆ ಕೇಳಿದ್ರು 75 ವರ್ಷ ಆಯ್ತಲ್ರಿ ಏನ್ ಮಾಡಿಲ್ಲ ಬಿಜೆಪಿ ರಾಮ ಮಂದಿರ. ಇಲ್ಲಪ್ಪ, ನಾವು ಶಾಲೆಗಳು ಕಟ್ಟಿವಿ, ದವಾಖಾನೆ ಕಟ್ಟಿವಿ, ಮೆಡಿಕಲ್ ಕಾಲೇಜ್ ಮಾಡೀವಿ, ಇಂಜಿನಿಯರಿಂಗ್ ಕಾಲೇಜ್ ಮಾಡೀವಿ, ಇರಿಗೇಷನ್ ಮಾಡೀವಿ, ಇನ್ಫ್ರಾಸ್ಟ್ರಕ್ಚರ್ ಮಾಡೀವಿ ಅಂತ ಹೇಳಿವಿ. ಇದು ಜನರಿಗೆ ಏನ್ ಬೇಕು ಅದು ಮಾಡೀವಿ. ಎಲ್ಲರಿಗೂ ರಾಮ ಮಂದಿರಲಿಂದ ಯಾರಿಗೆ ಏನಾಗಲ್ಲ, ಮಾಡ್ಲಿ. ಅದು ಒಳ್ಳೆ ಕೆಲಸ ಅದ, ಅದೇನು ಬೇಡ ಅಂತ ನಾವು ಯಾರು ಅದಕ್ಕೆ ವಿರೋಧ ಯಾರೇ ಮಾಡ್ಯಾರ? ಯಾರು ವಿರೋಧ ಮಾಡಿಲ್ಲ. ಯಾಕೆ ಮಾಡ್ಲಕ್ಕೈತಿ ರಾಮ ಮಂದಿರ ಅಂತ ಯಾರು ಮಾಡಿಲ್ಲ. ಈಗ ಬಾಲಕೃಷ್ಣ ಸ್ಟೇಟ್ಮೆಂಟ್ ಕೊಟ್ಟಾನ 20 ಎಕರೆದಾಗ ನಾವು ಇದ್ರಾಗ ಮಂಡ್ಯದಾಗ ಬೆಂಗಳೂರದಾಗ ಮಾಡ್ತೀವಿ ಅಂತ ಹೇಳಿ ಮಾಡ್ತೀವಿ. ಯಾಕೆ ಡ್ಯಾಮೇಜ್ ಯಾಕಾಗ್ತದೆ? ಯಾರು ಆಮೇಲೆ ಹೋಗ್ತೀವಿ ಅಂದ್ರಲ್ರಿ ಮುಖ್ಯಮಂತ್ರಿ ಶಂಕರಾಚಾರ್ಯನ ಹೋಗ್ಲಂತಂದಲ್ಲ. ಶಂಕರಾಚಾರ್ಯ ಯಾರು ಹೋಗ್ಲಂತಂದಾರಲ್ಲ. ಈಗ ಯಾರು ಹೋಗಲ್ಲ ಅಂದಿಲ್ಲ, ಹೋಗ್ತೀವಿ ಎಲ್ಲ ಕಡೆ. ಹೋಗ್ತೀವಿ ಈಗ ಹೋಗಲ್ಲ ಅಂದಿಲ್ಲ. ಇಲ್ಲ ಈಗ ಹೋಗಲ್ಲ, ಆಮೇಲೆ ಹೋಗ್ತೀನಂತ ಸಿದ್ದರಾಮಯ್ಯರು. ಈಗ ಹೋಗಲ್ಲ ಅಂದಿಲ್ಲ, ನೀವು ಹೇಳ್ತೀರಿ. ಈಗ ಹೋಗಲ್ಲ, ಆಮೇಲೆ ಹೋಗ್ತೀವಿ ಅಂತ. ಆಮೇಲೆ ನೋಡ್ಕೊಂಡು ಬರ್ತೀನಂತ ಹೋಗ್ಬೇಕಲ್ಲ. ಅದ್ರಾಗ ಏನ ತಪ್ಪೇನದ? ನಾವೆಲ್ಲ ಐತಿಹಾಸಿಕ ಸ್ಥಳಕ್ಕೆ ಹೋಗಿಲ್ಲ, ಸಣ್ಣವ್ರಿರಾಗ್ಲಿಂದ ಹೋಗಿವಿ, ಅದಕ್ಕೂ ಹೋಗ್ತೀವಿ. ರಾಮಗೆ ನಾವು ಪೂಜೆ ಮಾಡಲ್ಲ. ಕೃಷ್ಣನ ಗುಡಿಗೆ ದ್ವಾರಕಕ್ಕೆ ಹೋಗಿ ಬಂದಿಲ್ಲ ಎಲ್ಲ ಕಡೆ ಇಲ್ಲ. ನಾ ಎಲ್ಲ ದೇವ್ರ ಭಕ್ತರು, ದೇವರ ಆಶೀರ್ವಾದ ನಮ್ಮ ಮ್ಯಾಗ ಬೇಕಲ್ಲ, ಎಲ್ಲರಿಗೂ ಬೇಕು. ಒಂದಿನ ಯಾಕ್ರಿ ಪಠ್ಯದಾಗ ಅಳವಡಿಸ್ತಕ್ಕಂಥ ಕೆಲಸ ಆಗ್ಯದಲ್ಲ ಮೊದಲಿಂದ. ಪುಸ್ತಕದಾಗ ಇತಿಹಾಸದಾಗ ಆದಲ್ಲ. ಕೇಳ್ರಿ, ಈಗ ಬಿಜೆಪಿ ಈಗ ಬಂದವ, ಮತ್ ಪುಸ್ತಕದಾಗ ರಾಮನ ಬಗ್ಗೆ ಸೀತೆನ ಬಗ್ಗೆ ಯಾರು ತಂದಾರ? ಯಾರು ವಿರೋಧ ಇದ್ರೆ ತರ್ತಿದಿಲ್ಲಲ್ಲ. ಪಠ್ಯ ಪುಸ್ತಕದಾಗ ರಾಮನ ಬಗ್ಗೆ ಇತಿಹಾಸದಾಗ ಆದಲ್ಲ. ಏನ್ ನೋಡೋಣ, ಅದು ನಮ್ಮ ಜಿಲ್ಲಾ ಮಾಡ್ತಾರ, ಅಲ್ಲಿ ಹೇಳ ಅದ್ರಾಗ ಏನದ. ಈಗೆಲ್ಲ ನಮ್ಮ ರಾಮಲಿಂಗ ರೆಡ್ಡಿ ಅವ್ರ ಪೂಜೆ ಮಾಡ್ರ ಅಂತ ಹೇಳ್ಯಾರಲ್ಲ 22ನೇ ತಾರೀಕು. ಅದಕ್ಕೆ ಈಗ ಅದು ಅವರು ಪೊಲಿಟಿಕಲ್ ಇಶ್ಯೂ ಮಾಡ್ಲಕ್ಕೈತಾರ. ಎಲೆಕ್ಷನ್ ಸಮೀಪ ಬಂದದ, ಯಾರು ಬೇಡ ಅಂತಿದ್ರು ಮಾಡ್ಲಿ. ಬಟ್ ಜನರ ಮುಂದೆ ಹೋಗೋ ಟೈಮಿಗೆ, ಎಲೆಕ್ಷನ್ಗೆ ಹೋಗೋ ಟೈಮಿಗೆ ನಾವು ಹಿಂಗೆ ಮಾಡಿವಪ್ಪ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಹಿಂಗೆ ಮಾಡೀವಿ, ವಿದ್ಯಾರ್ಥಿಗಳಿಗೆ ಇದು ಕೊಟ್ಟಿವಿ, ಇನ್ಫ್ರಾಸ್ಟ್ರಕ್ಚರ್ ಇದು ಮಾಡೀವಿ, ಇವೆಲ್ಲ ಬರಗಾಲ ಇತ್ತು ನಾವು ಇಷ್ಟು ಕೋಟಿ ಕೊಟ್ಟಿವಿ, ಬಡ್ಡಿ ಮನ್ನಾ ಮಾಡೀವಿ, ಇಂಥವು ಹೇಳಿ ಚುನಾವಣೆಗೆ ಹೋಗ್ರಂತ ನಾವು ಹೇಳೋದು. ಅವ್ರದ್ದು ಹಂಗೆ ದೇ ಆರ್ ಕ್ರಿಯೇಟಿಂಗ್ ದಟ್ ಟೈಪ್. ನೀವು ಅದಕ್ಕೆ ಸಪೋರ್ಟ್ ಮಾಡ್ಲಕ್ಕೈತೀರ ಅಷ್ಟೇ. ಯಾರು ಬೇಡ ಅಂದ್ರಿ? ನಾವ್ ಕಟ್ಟಿವಿ ಅಂತ ಹೇಳಿ ಅವ್ರಿಗೆ ಕಟ್ಟಿರ, ನಾವ್ ಕಟ್ಟಿವಿ ಅಂತ ಹೇಳಿ ಅದಕ್ಕೆ ಕೊಟ್ಟರು ಯಾರು? ಅದಕ್ಕೆ ಅವಾಗ ಇಟ್ಟಂಗೆ ಇದ್ರಿ ಎಲ್ಲರೂ. ನಾವು ಕೊಟ್ಟಿರೋದ್ರಿ ರಾಮೇಂದ್ರ ಕಟ್ಟೋ ಸಲ ಕೊಟ್ಟಿರ್ಲಿ ಎಲ್ಲರೂ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.